ಎಲ್ಲರಿಗೂ ನಮಸ್ಕಾರ. ಸ್ಪಂದನ ಎಜುಕೇಷನ್ ಚಾನಲ್ಗೆ ಸ್ವಾಗತ. ಸ್ನೇಹಿತರೆ, ಇಂದಿನ ತರಗತಿಯಲ್ಲಿ 2017ರಲ್ಲಿ ನಡೆದ GPSTR ಪತ್ರಿಕೆಯ 3 ವಿಭಾಗಗಳಲ್ಲಿ ಪತ್ರಿಕೆ 1 ಮತ್ತು 2ರ ವಿಷಯಗಳ ಬಗ್ಗೆ ನೀವೆಲ್ಲ ತಿಳಿದುಕೊಂಡಿದ್ದೀರಿ. ಈ ದಿನದ ತರಗತಿಯಲ್ಲಿ ಪತ್ರಿಕೆ 3 ವಿಷಯ ಭಾಷಾ ಸಾಮರ್ಥ್ಯ ಕನ್ನಡ ವಿಷಯಕ್ಕೆ ಸಂಬಂಧಿಸಿದಂತೆ ವಿವರಣಾತ್ಮಕ ಪ್ರಶ್ನೆಗಳನ್ನು ಸವಿಸ್ತಾರವಾಗಿ ನೋಡೋಣ. ಈ ಕನ್ನಡ ಭಾಷಾ ಸಾಮರ್ಥ್ಯದಲ್ಲಿ ಸಮಾನಾರ್ಥಕ ಪದಗಳು, ನುಡಿಗಟ್ಟುಗಳು, ಗಾದೆ ಮಾತುಗಳು ಹಾಗೂ ವಿರುದ್ಧಾರ್ಥಕ ಪದಗಳು ಇನ್ನು ಮುಂತಾದಂಥ ವಿವರಣಾತ್ಮಕ ಪ್ರಶ್ನೆಗಳನ್ನು ಕೊಡಲಾಗಿದೆ. ಅವುಗಳ ಬಗ್ಗೆ ಈ ದಿನದ ತರಗತಿಯಲ್ಲಿ ತಿಳಿದುಕೊಳ್ಳೋಣ. ಕನ್ನಡ ಭಾಷಾ ಸಾಮರ್ಥ್ಯದ ಮೊದಲನೆಯ ಭಾಗದಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರ ಬರೆಯಿರಿ. ಕೊಟ್ಟಿರುವ ಪದಗಳಿಗೆ ಸಮಾನಾರ್ಥಕ ಪದಗಳನ್ನು ಬರೆಯಿರಿ. ಇಲ್ಲಿ ಸಮಾನಾರ್ಥಕ ಪದಗಳನ್ನು ಬರೆಯಬೇಕಾಗುತ್ತೆ. ಫಸ್ಟ್ ಒನ್ ಅಮರ, ಎರಡನೇದು ಕಾಳಗ, ಮೂರನೇ ಪ್ರಶ್ನೆ ಕಲುಷಿತ, ನಾಲ್ಕನೇ ಪ್ರಶ್ನೆ ಇಳೆ, ಐದನೇ ಪ್ರಶ್ನೆ ಕರ. ಒಂದೊಂದಾಗಿ ಸಮಾನಾರ್ಥಕ ಪದಗಳನ್ನು ತಿಳಿದುಕೊಳ್ಳೋಣ. ಇಲ್ಲಿ ಅಮರ ಪದದ ಸಮಾನಾರ್ಥಕ ಪದ ಅಮರ ಅಂತ ಅಂದರೆ ಶಾಶ್ವತ ಎಂದು ಕರೆಯುತ್ತೇವೆ. ಓಕೆ. ನೆಕ್ಸ್ಟು ಕಾಳಗ. ಕಾಳಗ ಅಂತಂದರೆ ಕದನ. ನೆಕ್ಸ್ಟು ಜಗಳ. ನೆಕ್ಸ್ಟು ಯುದ್ಧ ಅಂತೇಳಿ ಬರುತ್ತೆ. ಓಕೆ. ಕಾಳಗ ಅಂದರೆ ಕದನ, ಜಗಳ, ಯುದ್ಧ. ನೆಕ್ಸ್ಟು ಕಲುಷಿತ. ಕಲುಷಿತ ಅಂತ ಹೇಳಿದರೆ ಶುದ್ಧವಾಗಿಲ್ಲದೆ ಇರುವಂಥದ್ದು ಅಂದರೆ ಅಶುದ್ಧ ಅಂತೇಳಿ ಕರಿತೀವಿ. ನೆಕ್ಸ್ಟು ಇಳೆ ಅಂತ ಅಂದರೆ ಭೂಮಿ. ಭೂಮಿಗೆ ನಾನಾ ಅರ್ಥಗಳಿವೆ. ಭೂಮಿ, ಧರೆ, ಧರಿತ್ರಿ, ವಸುಂಧರೆ, ವಸುಧ, ಧರಣಿ ಇವೆಲ್ಲವೂ ಕೂಡ ಇಳೆ. ಇಳೆ ಅಂದರೆ ಭೂಮಿಗೆ ಇರುವಂಥ ಸಮಾನಾರ್ಥಕ ಪದಗಳು. ನೆಕ್ಸ್ಟು ಕರ. ಕರ ಅಂತಂದರೆ ಕೈ ಅಂತೇಳಿ ಕರಿತೀವಿ. ನೆಕ್ಸ್ಟು ತೆರಿಗೆ, ಸುಂಕ ಇವೆಲ್ಲವೂ ಕೂಡ, ಆಮೇಲೆ ಪತ್ರ ಇವೆಲ್ಲವೂ ಕೂಡ ಕರ. ಕರ ಅಂದರೆ ಕೈ ಮತ್ತು ಸುಂಕ, ತೆರಿಗೆ, ಪತ್ರ ಇವು ಕರಕ್ಕೆ ಇರುವಂಥ ಸಮಾನಾರ್ಥಕ ಪದಗಳು. ಓಕೆ. ಇಲ್ಲಿ ಅಮರ ಅಂದರೆ ಶಾಶ್ವತ, ಕಾಳಗ ಎಂದರೆ ಕದನ, ಯುದ್ಧ, ಜಗಳ. ನೆಕ್ಸ್ಟ್ ಕಲುಷಿತ ಅಂದರೆ ಅಶುದ್ಧವಾಗಿರುವಂಥದ್ದು. ಇಳೆ ಅಂದರೆ ಭೂಮಿ, ಧರೆ, ಧರಿತ್ರಿ, ವಸುಂಧರೆ, ವಸುಧ, ಧರಣಿ. ನೆಕ್ಸ್ಟ್ ಕರ ಅಂದರೆ ಕೈ, ತೆರಿಗೆ, ಸುಂಕ, ಪತ್ರ. ಓಕೆ. ನೆಕ್ಸ್ಟು ಭಾಗ 2ರಲ್ಲಿ ಕೊಟ್ಟಿರುವ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ. ಪ್ರಶ್ನೆ ಸಂಖ್ಯೆ 6 ಅನುಕೂಲ, ಪ್ರಶ್ನೆ ಸಂಖ್ಯೆ 7 ಕ್ಷಯ, ಪ್ರಶ್ನೆ ಸಂಖ್ಯೆ 8 ಜ್ಞಾನಿ, ಪ್ರಶ್ನೆ ಸಂಖ್ಯೆ 9 ಪ್ರಿಯ, ಪ್ರಶ್ನೆ ಸಂಖ್ಯೆ 10 ಸಹಕಾರ. ಇಲ್ಲಿ ಇವಕ್ಕೆ ವಿರುದ್ಧ ಪದಗಳನ್ನು ನಾವು ಬರಿಬೇಕಾಗುತ್ತೆ. ಅನುಕೂಲ, ಅನಾನುಕೂಲ. ಓಕೆ. ಕ್ಷಯ, ಅಕ್ಷಯ. ಆ ಅನ್ನೋದನ್ನು ಸೇರಿಸಿ ಅಕ್ಷಯ. ನೆಕ್ಸ್ಟ್ ಜ್ಞಾನಿ, ಅಜ್ಞಾನಿ. ನೆಕ್ಸ್ಟ್ ಪ್ರಿಯ, ಅಪ್ರಿಯ. ನೆಕ್ಸ್ಟ್ ಸಹಕಾರ, ಅಸಹಕಾರ. ಓಕೆ. ಅನುಕೂಲ, ಅನಾನುಕೂಲ, ಕ್ಷಯ, ಅಕ್ಷಯ, ಜ್ಞಾನಿ, ಅಜ್ಞಾನಿ, ಪ್ರಿಯ, ಅಪ್ರಿಯ, ಸಹಕಾರ, ಅಸಹಕಾರ ಇವಿಷ್ಟು ವಿರುದ್ಧಾರ್ಥಕ ಪದಗಳು. ನೆಕ್ಸ್ಟು ಭಾಗ 3ರಲ್ಲಿ ಕೊಟ್ಟಿರುವ ನುಡಿಗಟ್ಟುಗಳ ಅರ್ಥವನ್ನು ಬರೆಯಿರಿ. ನುಡಿಗಟ್ಟುಗಳು ಅಂದರೆ ನುಡಿಗಟ್ಟುಗಳಿಗೆ ಆ ಒಂದು ಏನು ಸಂಪೂರ್ಣವಾದ ವಿಸ್ತಾರವಾದಂಥ ಒಂದು ಅರ್ಥವನ್ನು ಬರಿಬೇಕಾಗುತ್ತೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 11ರಲ್ಲಿ ಅಡ್ಡದಾರಿ ಇಡಿ, 12ರಲ್ಲಿ ಕುಗ್ಗಿ ಹೋಗು, 13 ಕಾಲೂರು, 14 ಅರಣ್ಯ ರೋದನ, 15ನೇ ಪ್ರಶ್ನೆ ನೀರಿಗೆ ಹಾಕು. ಇಲ್ಲಿ ಅಡ್ಡದಾರಿ ಇಡಿ ಎಂಬ ನುಡಿಗಟ್ಟಿನ ಅರ್ಥ ಅಡ್ಡದಾರಿ ಅಂದರೆ ಕೆಟ್ಟ ಹವ್ಯಾಸ ಅಂತ ಹೇಳ್ಬೋದು. ಓಕೆ. ಕೆಟ್ಟ ಹವ್ಯಾಸ. ನೆಕ್ಸ್ಟು ಏನು ಬರುತ್ತೆ, ತಪ್ಪು ದಾರಿ ಇಡಿ ಅಂತ ಬರುತ್ತೆ.
ಅಡ್ಡ ಅಂದರೆ ತಪ್ಪು ದಾರಿ ಹಿಡಿ ಅಂತ ಬರುತ್ತೆ. ಕೆಟ್ಟ ಹವ್ಯಾಸಗಳನ್ನು ಮಾಡುವುದು ಅಂತ ಬರುತ್ತೆ. ನೆಕ್ಸ್ಟು ಮಾರ್ಗ ಬಿಟ್ಟು ಬೇರೆ ದಾರಿಯಲ್ಲಿ ನಡೆಯುವುದು ಅಂತ, ಅಂದರೆ ಒಳ್ಳೆ ದಾರಿಯನ್ನು ಬಿಟ್ಟು ಕೆಟ್ಟ ದಾರಿಯಲ್ಲಿ ನಡೆಯುವುದು, ಕೆಟ್ಟ ಹವ್ಯಾಸ ಎನ್ನುವುದಾಗುತ್ತೆ. ಓಕೆ. ನೆಕ್ಸ್ಟು ಕುಗ್ಗಿ ಹೋಗು. ಕುಗ್ಗಿ ಹೋಗೋದು ಅಂತಂದರೆ ಹಾಳಾಗಿ ಹೋಗುವುದು, ಹಾಳಾಗು ಅನ್ನೋ ಒಂದು ಅರ್ಥ ಬರುತ್ತೆ. ಓಕೆ. ನೆಕ್ಸ್ಟು ಕಾಲೂರು. ಕಾಲೂರು ಅಂದರೆ ಒಂದೇ ಕಡೆಯಾಗಿ ನಿಲ್ಲು, ಅಂದರೆ ನೆಲೆಯಾಗಿ ನಿಲ್ಲು ಅನ್ನುವ ಒಂದು ಅರ್ಥ ಬರುತ್ತೆ. ನೆಲೆಯಾಗಿ ನಿಲ್ಲು. ನೆಕ್ಸ್ಟು ಅರಣ್ಯರೋದನ. ಅರಣ್ಯರೋದನ ಅಂತಂದರೆ ಅಸಹಾಯಕ ಸ್ಥಿತಿ ಅಂತ ಹೇಳಿ. ಓಕೆ. ಅಸಹಾಯಕ ಸ್ಥಿತಿ. ಅಸಹಾಯಕ ಸ್ಥಿತಿ ಎನ್ನುವುದು ಅರಣ್ಯರೋದನ ಎಂಬ ನುಡಿಗಟ್ಟಿನ ಅರ್ಥ. ನೆಕ್ಸ್ಟು ನೀರಿಗೆ ಹಾಕು ಅಂದರೆ ವ್ಯರ್ಥಕ್ಕೆ ಮಾಡು ಅನ್ನೋದು ಬರುತ್ತೆ. ಓಕೆ. ನೀರಿಗೆ ಹಾಕು ಅಂದರೆ ವ್ಯರ್ಥಕ್ಕೆ ಮಾಡು. ಓಕೆ. ಇಲ್ಲಿ ಅಡ್ಡದಾರಿ ಹಿಡಿ ಅಂತಂದರೆ ಕೆಟ್ಟ ಹವ್ಯಾಸ, ಕೆಟ್ಟ ಕೆಲಸಗಳನ್ನು ಮಾಡುವುದು, ಮಾರ್ಗ ಬಿಟ್ಟು ನಡೆಯುವುದು. ಕುಗ್ಗಿ ಹೋಗು ಅಂದರೆ ಹಾಳಾಗಿ ಹೋಗುವುದು, ನಶಿಸಿ ಹೋಗುವುದು. ನೆಕ್ಸ್ಟು ಕಾಲೂರು ಅಂದರೆ ಒಂದೇ ಕಡೆಯಾಗಿ ನಿಲ್ಲು ಅಥವಾ ನೆಲೆಯಾಗಿ ನಿಲ್ಲು. ಅರಣ್ಯರೋದನ ಅಂದರೆ ಅಸಹಾಯಕ ಸ್ಥಿತಿ. ನೀರಿಗೆ ಹಾಕು ಅಂದರೆ ವ್ಯರ್ಥ ಮಾಡು, ವ್ಯರ್ಥಕ್ಕೆ ಮಾಡು ಎನ್ನುವುದು ಆಗುತ್ತೆ. ಓಕೆ. ನೆಕ್ಸ್ಟು ಭಾಗ 4ರಲ್ಲಿ ಕೊಟ್ಟಿರುವ ಗಾದೆಗಳನ್ನು ಪೂರ್ಣಗೊಳಿಸಿ. ಇಲ್ಲಿ ಗಾದೆ ಮಾತುಗಳನ್ನು ಕೊಟ್ಟಿದ್ದಾರೆ, ಅದನ್ನು ನಾವು ಪೂರ್ಣವಾಗಿ ಬರೆಯಬೇಕು. ಪ್ರಶ್ನೆ ಸಂಖ್ಯೆ 16ರಲ್ಲಿ ಹೆತ್ತ ತಾಯಿ ಹೊತ್ತ ನಾಡು. ಪ್ರಶ್ನೆ ಸಂಖ್ಯೆ 17ರಲ್ಲಿ ಆಚಾರವೇ ಸ್ವರ್ಗ. ಪ್ರಶ್ನೆ ಸಂಖ್ಯೆ 18ರಲ್ಲಿ ಇರುಳು ಕಂಡ ಬಾವಿಗೆ. ಪ್ರಶ್ನೆ ಸಂಖ್ಯೆ 19ರಲ್ಲಿ ಊರಿಗೆ ಅರಸನಾದರು. ಪ್ರಶ್ನೆ ಸಂಖ್ಯೆ 20ರಲ್ಲಿ ಊರು ಉಪಕಾರ ಹರಿಯದು. ಗಾದೆ ಮಾತುಗಳನ್ನು ನೀವೆಲ್ಲ ಕೇಳಿರ್ಬೋದು. ಗಾದೆ ಮಾತುಗಳು ನಮ್ಮ ಅಜ್ಜ ಅಜ್ಜಿಯಂದಿರ ಕಾಲದಿಂದಲೂ, ಇಂದಿನ ಕಾಲದಿಂದಲೂ ಬಂದಂತಹ ಒಂದು ಮಾತುಗಳಾಗಿರುತ್ತೆ. ಓಕೆ. ಇಲ್ಲಿ ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು ಅಂತೇಳಿ ನಾವು ಕರಿತೀವಿ. ಸ್ವರ್ಗಕ್ಕಿಂತ ಮಿಗಿಲು. ಓಕೆ. ನೆಕ್ಸ್ಟು ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ. ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ. ನೆಕ್ಸ್ಟು 19ನೇದು ಊರಿಗೆ ಅರಸನಾದರೂ ಅಜ್ಜಿಗೆ ಮೊಮ್ಮಗನೇ ಅಲ್ವಾ. ಊರಿಗೆ ಅರಸನಾದರೂ ಅಜ್ಜಿಗೆ ಮೊಮ್ಮಗನೇ. ನೆಕ್ಸ್ಟು 20ನೇ ಪ್ರಶ್ನೆ, ಊರು ಉಪಕಾರ ಅರಿಯದು, ಹೆಣ ಸಿಂಗಾರ ಅಥವಾ ಶೃಂಗಾರ ಹರಿಯದು. ಊರು ಉಪಕಾರ ಅರಿಯದು, ಹೆಣ ಸಿಂಗಾರ ಅಥವಾ ಶೃಂಗಾರ ಹರಿಯದು. ಇನ್ನೊಮ್ಮೆ ನೋಡೋಣ. ಹೆತ್ತ ತಾಯಿ ಹೊತ್ತ ನಾಡು ಸ್ವರ್ಗಕ್ಕಿಂತ ಮಿಗಿಲು. ಆಚಾರವೇ ಸ್ವರ್ಗ, ಅನಾಚಾರವೇ ನರಕ. ಇರುಳು ಕಂಡ ಬಾವಿಗೆ ಹಗಲು ಬಿದ್ದಂತೆ. ಊರಿಗೆ ಅರಸನಾದರೂ ಅಜ್ಜಿಗೆ ಮೊಮ್ಮಗನೇ. ಊರು ಉಪಕಾರ ಅರಿಯದು, ಹೆಣ ಸಿಂಗಾರ ಅಥವಾ ಶೃಂಗಾರ ಹರಿಯದು. ಓಕೆ. ಇವೆಲ್ಲ ನೀವು ನೋಟ್ಬುಕ್ಕಲ್ಲಿ ಪ್ರಶ್ನೆಗಳನ್ನು ಬರ್ಕೊಂಡು ಅದಕ್ಕೆ ಸರಿಯಾದ ಉತ್ತರಗಳನ್ನು ನೀವು ನೋಟ್ ಮಾಡ್ಕೊಳ್ಳಿ. ಓಕೆ. ನೆಕ್ಸ್ಟು ಭಾಗ 2ರಲ್ಲಿ ಕೊಟ್ಟಿರುವ ಸೆಕೆಂಡ್ ಮೇನ್. ಇದು ಸೆಕೆಂಡ್ ಮೇನಲ್ಲಿ ಕೊಟ್ಟಿರುವ ಪ್ರಶ್ನೆಗಳಿಗೆ ನೀಡಿರುವ ಸೂಚನೆಯಂತೆ ಉತ್ತರ ಬರೆಯಿರಿ. ಸೆಕೆಂಡ್ ಮೇನಲ್ಲಿ ಬರುವಂಥ 21ರಿಂದ 22, 23, 24 ಪ್ರಶ್ನೆಗಳಿರುತ್ತೆ. ಇಲ್ಲಿ 21ನೇ ಪ್ರಶ್ನೆಯಲ್ಲಿ ಕೊಟ್ಟಿರುವ ಪದಗಳು ಯಾವ ಭಾಷೆಯಿಂದ ಕನ್ನಡಕ್ಕೆ ಬಂದಿವೆ ತಿಳಿಸಿ ಅಂತ ಕೇಳಿದ್ದಾರೆ. ಓಕೆ. ಇಲ್ಲಿ ಭಾಷೆ ಪದಗಳನ್ನು ಕೊಟ್ಟಿರ್ತಾರೆ. ಅವು ಕನ್ನಡ, ಇಂಗ್ಲೀಷ್, ಹಿಂದಿ, ಮರಾಠಿ, ಉರ್ದು, ಪೋರ್ಚುಗೀಸ್, ಬೇರೆ ಯಾವ ಭಾಷೆಗಳಿಂದ ಬಂದಿವೆ ಅಂತೇಳಿ ನಾವು ಬರೀಬೇಕಾಗುತ್ತೆ. ಇಲ್ಲಿ ಆ ಪಟ್ಟಿಯಲ್ಲಿ ಬಸ್ಸು, ಹಾಲಿ, ತಂಬಾಕು ಇದೆ. ಬಸ್ಸು, ಲಾರಿ, ಕಾರು ಇವೆಲ್ಲವೂ ಕೂಡ ಇಂಗ್ಲೀಷ್ ಭಾಷೆಯಿಂದ ಬಂದಿರುವಂಥ ಪದಗಳು. ಇಂಗ್ಲೀಷ್ ಭಾಷೆಯಿಂದ ಬಂದಿರುವಂಥದ್ದು. ಇನ್ನು ತಂಬಾಕು ಇದು ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವಂಥದ್ದು. ಬಟಾಟೆ, ತಂಬಾಕು ಇವೆಲ್ಲ ಪೋರ್ಚುಗೀಸ್ ಭಾಷೆಯಿಂದ ಬಂದಿರುವಂಥದ್ದು. ಓಕೆ. ನೆಕ್ಸ್ಟು
22ರಲ್ಲಿ ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ಸಂಧಿಯನ್ನು ಹೆಸರಿಸಿರಿ. ಇಲ್ಲಿ ಊರೂರು ಇದು ಯಾವ ಸಂಧಿ ಅಂತ ನಾವು ಬರಿಬೇಕು ಬಿಡಿಸಿ. ನೆಕ್ಸ್ಟು ದೇವೇಂದ್ರ ಇದು ಯಾವ ಸಂಧಿ ಅಂತ ಬರಿಬೇಕು. ಇಲ್ಲಿ ಊರೂರು, ಊರೂರು ಅಂದರೆ ಊರು ಪ್ಲಸ್ ಊರು ಊರೂರು ಆಗುತ್ತೆ. ಇದನ್ನು ನಾವು ಲೋಪಸಂಧಿ ಅಂತೇಳಿ ಕರಿತೀವಿ. ಇಲ್ಲಿ ಸಂಧಿ ಕಾರ್ಯ ನಡೆದಿಲ್ಲ, ಸೊ ಇದನ್ನು ಲೋಪಸಂಧಿ ಅಂತೇಳಿ ಕರಿತೀವಿ. ಇನ್ನು ದೇವೇಂದ್ರ ಇದನ್ನು ಬಿಡಿಸಿ ಬರೆದಾಗ ದೇವ ಪ್ಲಸ್ ಇಂದ್ರ ದೇವೇಂದ್ರ ಅಂತ ಆಗುತ್ತೆ. ಸೊ ಇದು ಗುಣಸಂಧಿಗೆ ಉದಾಹರಣೆ ಆಗುತ್ತೆ. ಈಕಾರ ಮತ್ತು ಏಕಾರ ಅರ್ಕಾರಗಳು ಬಂದರೆ ಅದನ್ನು ನಾವು ಗುಣಸಂಧಿಗಳು ಅಂತೇಳಿ ಕರೆಯುತ್ತೇವೆ. ಹಾಗಾಗಿ ದೇವೇಂದ್ರ ಎನ್ನುವುದು ಗುಣಸಂಧಿಗೆ ಉದಾಹರಣೆ, ಊರೂರು ಎನ್ನುವುದು ಲೋಪಸಂಧಿಗೆ ಉದಾಹರಣೆ. ಓಕೆ. ಪ್ರಶ್ನೆ ಸಂಖ್ಯೆ 23ರಲ್ಲಿ ಕೊಟ್ಟಿರುವ ಪದಗಳನ್ನು ವಿಗ್ರಹವಾಕ್ಯ ಮಾಡಿ ಸಮಾಸವನ್ನು ಹೆಸರಿಸಿ. ಇಲ್ಲಿ ವಿಗ್ರಹವಾಕ್ಯ ಮಾಡಿ ಅಂದರೆ ಬಿಡಿಸಿ ಅದನ್ನು ಯಾವ ಸಮಾಸ ಅಂತೇಳಿ ಬರೀಬೇಕಾಗುತ್ತೆ. ಇಲ್ಲಿ ಆ ಒಂದರಲ್ಲಿ ಹೆಮ್ಮರ ಮತ್ತು ಒಗ್ಗಟ್ಟು ಎಂಬ ಪದಗಳಿವೆ. ಇಲ್ಲಿ ಹೆಮ್ಮರವನ್ನು ಬಿಡಿಸಿದಾಗ ಹಿರಿದಾದ ಪ್ಲಸ್ ಮರ ಹೆಮ್ಮರ, ಹಿರಿದಾದ ಪ್ಲಸ್ ಮರ ಹೆಮ್ಮರ, ಇದನ್ನು ನಾವು ಕರ್ಮಧಾರಯ ಸಮಾಸ ಅಂತೇಳಿ ಕರೆಯುತ್ತೇವೆ. ಓಕೆ, ಕರ್ಮಧಾರಯ ಸಮಾಸ. ನೆಕ್ಸ್ಟು ಒಗ್ಗಟ್ಟು ಇದನ್ನು ಬಿಡಿಸಿ ಬರೆದಾಗ ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು, ಒಂದು ಪ್ಲಸ್ ಕಟ್ಟು ಒಗ್ಗಟ್ಟು, ಇವುಗಳನ್ನು ನಾವು ದ್ವಿಗು ಸಮಾಸಗಳು ಅಂತೇಳಿ ಕರಿತೀವಿ. ಇಲ್ಲಿ ಪೂರ್ವದ ಮೊದಲಲ್ಲಿ ಸಂಖ್ಯೆಗಳು ಕಂಡು ಬಂದರೆ 1, 2 ಈ ರೀತಿ ಕಂಡು ಬಂದರೆ ಅದನ್ನು ನಾವು ದ್ವಿಗು ಸಮಾಸ ಅಂತೇಳಿ ಕರಿತೀವಿ. ಈಗ ಸಪ್ತಸ್ವರಗಳು, ಸಪ್ತ ಅಂತಂದರೆ 7 ಅಂತ ಕರಿತೀವಿ. 7 ಸಪ್ತಸ್ವರ ಅಂದರೆ 7 ಪ್ಲಸ್ ಸ್ವರಗಳು ಸಪ್ತಸ್ವರಗಳು, ಇದು ಕೂಡ ದ್ವಿಗು ಸಮಾಸ ಆಗುತ್ತೆ. ಓಕೆ. ಇಲ್ಲಿ ಹೆಮ್ಮರ ಹಿರಿದಾದ ಪ್ಲಸ್ ಮರ ಹೆಮ್ಮರ, ಇದು ಕರ್ಮಧಾರಯ ಸಮಾಸ. ಒಗ್ಗಟ್ಟು 1 ಪ್ಲಸ್ ಕಟ್ಟು ಒಗ್ಗಟ್ಟು, ಇದು ದ್ವಿಗು ಸಮಾಸ. ಸಪ್ತ ಪ್ಲಸ್ ಸ್ವರಗಳು 7 ಪ್ಲಸ್ ಸ್ವರಗಳು, ಅದು ಕೂಡ ದ್ವಿಗು ಸಮಾಸ ಆಗುತ್ತೆ. ಓಕೆ. ಪೂರ್ವದ ಮೊದಲಲ್ಲಿ ಆ ಸಂಖ್ಯೆಗಳು ಕಂಡುಬಂದರೆ ಅದನ್ನು ನಾವು ದ್ವಿಗು ಸಮಾಸ ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 24ರಲ್ಲಿ ಕೊಟ್ಟಿರುವ ಪದಗಳನ್ನು ಬಳಸಿ ಸ್ವಂತ ವಾಕ್ಯವನ್ನು ಮಾಡಿ ಬರೆಯಿರಿ. ಇಲ್ಲಿ ಒಂದು ವಾಕ್ಯ ಕೊಟ್ಟಿರ್ತಾರೆ, ಒಂದು ಪದ ಕೊಟ್ಟಿರ್ತಾರೆ, ಅಲ್ಲಿ ನಾವು ಸ್ವಂತ ವಾಕ್ಯ ನಮ್ಮದೇ ಆದಂಥ ಒಂದು ಸ್ವಂತ ವಾಕ್ಯವನ್ನು ಮಾಡಿ ಬರೆಯಬೇಕಾಗುತ್ತೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 1ರಲ್ಲಿ ಪ್ರಯತ್ನಿಸು, 2ರಲ್ಲಿ ನಿಭಾಯಿಸು ಅಂತ ಇದೆ. ಈಗ ಪ್ರಯತ್ನಿಸು ಅಂದರೆ ಅದಕ್ಕೆ ಒಂದು ಸ್ವಂತ ವಾಕ್ಯ ಮಾಡಿ ನಿಮ್ಮದೇ ಆದ ವಾಕ್ಯದಲ್ಲಿ ಮಾಡಿ ಬರೀಬೇಕು. ಈಗ ಪ್ರಯತ್ನಿಸು ಅಂತ ಹೇಳಿದರೆ ನಮ್ಮ ಒಂದು ಸಾಧನೆಯ ಗಡಿಯನ್ನು ಮುಟ್ಟುವವರೆಗೂ ನಾವು ಏನು ಮಾಡಬೇಕು, ಪ್ರಯತ್ನಿಸುತ್ತಲೇ ಇರಬೇಕು. ಈ ರೀತಿ ಸ್ವಂತ ವಾಕ್ಯ ಮಾಡಿ ಬರೀಬೇಕು. ಇನ್ನು ನಿಭಾಯಿಸು ಅಂತ ಹೇಳಿದರೆ ನಮ್ಮ ಜೀವನದಲ್ಲಿ ಯಾವುದೇ ರೀತಿಯಲ್ಲಿ ಬಂದಂಥ ಕಷ್ಟಗಳನ್ನು ನಾವು ಏನು ಮಾಡಬೇಕು, ಧೈರ್ಯದಿಂದ ನಿಭಾಯಿಸಬೇಕು. ಈ ರೀತಿ ಸ್ವಂತ ವಾಕ್ಯಗಳನ್ನು ನಾವು ಮಾಡಿ ಬರೀಬೇಕು. ಓಕೆ. ನೆಕ್ಸ್ಟು ಸೆಕೆಂಡ್ ಮೇನಲ್ಲಿ ಪ್ರಶ್ನೆ ಸಂಖ್ಯೆ 25 ಕೊಟ್ಟಿರುವ ಹೇಳಿಕೆಗಳಿಗೆ ಸೂಕ್ತವಾದ ಒಂದು ಪದವನ್ನು ಬರೆಯಿರಿ ಅಂತ ಇದೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 1ರಲ್ಲಿ ಸಿರಿಯನ್ನು ಉಳ್ಳವನು, ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ 2ರಲ್ಲಿ ಕನ್ನಡವನ್ನು ಬಲ್ಲವಳು, ಇವುಗಳಿಗೆ ಹೇಳಿಕೆಗಳಿಗೆ ಒಂದು ಪದವನ್ನು ಬರೀಬೇಕು. ಇಲ್ಲಿ ಸಿರಿಯನ್ನು ಉಳ್ಳವನು ಯಾರು? ಸಿರಿ ಅಂದರೆ ಸಂಪತ್ತು, ಶ್ರೀಮಂತ ಅಂತ ಬರುತ್ತೆ. ಸಿರಿಯನ್ನು ಉಳ್ಳವನು ಸಿರಿವಂತ. ಓಕೆ, ಸಿರಿವಂತ ಅಂತ ಕರಿತೀವಿ. ಇನ್ನು ಕನ್ನಡವನ್ನು ಬಲ್ಲವಳು ಕನ್ನಡತಿ. ಓಕೆ, ಕನ್ನಡವನ್ನು ಬಲ್ಲವಳು ಕನ್ನಡತಿ, ಅಥವಾ ಕನ್ನಡವನ್ನು ಬಲ್ಲವನು ಕನ್ನಡಿಗ. ಈ ರೀತಿ ಸಿರಿಯನ್ನು ಬಲ್ಲವನು ಸಿರಿವಂತ, ಸಿರಿಯನ್ನು ಬಲ್ಲವಳು ಸಿರಿವಂತೆ. ಇವುಗಳನ್ನು ನಾವು ತದ್ದಿತಾಂತ ಪ್ರತ್ಯಯಗಳು, ತದ್ದಿತಾಂತ ನಾಮಗಳು ಅಂತೇಳಿ ಕರೆಯುತ್ತೇವೆ ನಾವು. ಓಕೆ, ಈ ರೀತಿಯ ಪ್ರಶ್ನೆಗಳಿಗೂ ಕೂಡ ನಮಗೆ 2 ಅಂಕಗಳಿಗೆ ಇರುತ್ತೆ. ಓಕೆ, ಸಿರಿಯನ್ನು ಬಲ್ಲವನು ಸಿರಿವಂತ, ಕನ್ನಡವನ್ನು ಬಲ್ಲವಳು ಕನ್ನಡತಿ. ಓಕೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 26 ಕೊಟ್ಟಿರುವ ಪದಗಳನ್ನು ಬಿಡಿಸಿ ಬರೆದು ವಿಭಕ್ತಿಯನ್ನು ಹೆಸರಿಸಿ. ವಿಭಕ್ತಿಗಳನ್ನು ನಾವಿಲ್ಲಿ ಬರೆಯಬೇಕು. ಆ ಪಟ್ಟಿಯಲ್ಲಿ ಮನೆಯಲ್ಲಿ, 2ನೇದು ವಿದ್ಯಾರ್ಥಿಗೆ ಅಂತ ಇದೆ. ಮನೆಯಲ್ಲಿ ಬಿಡಿಸಿದಾಗ ಏನಾಗುತ್ತೆ, ಮನೆಯ ಪ್ಲಸ್ ಅಲ್ಲಿ ಮನೆಯಲ್ಲಿ ಅಂತ ಆಗುತ್ತೆ. ಮನೆಯ ಪ್ಲಸ್ ಅಲ್ಲಿ
ಮನೆಯಲ್ಲಿ. ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿಗೆ ಉದಾಹರಣೆಯಾಗುತ್ತೆ. ಸಪ್ತಮಿ ವಿಭಕ್ತಿ, ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿಯನ್ನು ಸೂಚಿಸುತ್ತೆ. ನೆಕ್ಸ್ಟು ವಿದ್ಯಾರ್ಥಿಗೆ, ವಿದ್ಯಾರ್ಥಿ ಪ್ಲಸ್ ಗೆ, ವಿದ್ಯಾರ್ಥಿಗೆ. ಗೆ ಅನ್ನೋದು ಚತುರ್ಥಿ ವಿಭಕ್ತಿಗೆ ಉದಾಹರಣೆ ಆಗುತ್ತೆ. ಗೆ, ಹೀಗೆ, ಕೆ ಇವೆಲ್ಲ ಚತುರ್ಥಿ ವಿಭಕ್ತಿಗೆ ಉದಾಹರಣೆ ಆಗುತ್ತೆ. ಓಕೆ, ಮನೆಯಲ್ಲಿ, ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ. ವಿದ್ಯಾರ್ಥಿಗೆ ಗೆ, ಹೀಗೆ, ಕೆ ಇವೆಲ್ಲ ಚತುರ್ಥಿ ವಿಭಕ್ತಿಗೆ ಉದಾಹರಣೆಗಳು. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 27ರಲ್ಲಿ ಕೊಟ್ಟಿರುವ ವಾಕ್ಯಗಳಲ್ಲಿ ಬಂದಿರುವ ಸರ್ವನಾಮ ಪದವನ್ನು ಆರಿಸಿ ಬರೆಯಿರಿ. ಇಲ್ಲಿ ಸರ್ವನಾಮ ಪದಗಳನ್ನು ಬರೀಬೇಕು. ಮೊದಲನೇದಾಗಿ ಆ ಒಂದರಲ್ಲಿ ಅವರು ಚೆನ್ನಾಗಿ ಅಭ್ಯಾಸ ಮಾಡುತ್ತಾರೆ. ಎರಡನೇ ಆ ಪಟ್ಟಿಯಲ್ಲಿ ನೀನು ತುಂಬ ಒಳ್ಳೆಯ ವಿದ್ಯಾರ್ಥಿ. ಇಲ್ಲಿ ಅವರು ಚೆನ್ನಾಗಿ ಅಭ್ಯಾಸ ಮಾಡುತ್ತಾರೆ. ಇಲ್ಲಿ ಸರ್ವನಾಮ ಪದಗಳು. ಸರ್ವನಾಮಗಳು ಅಂದರೆ ಅವರು, ಅವನು, ನೀನು, ನಾನು, ಈ ರೀತಿ ಪದಗಳು ಬಂದರೆ ಅವು ಸರ್ವನಾಮ ಅಂತೇಳಿ ಕರಿತೀವಿ. ಸೊ ಇಲ್ಲಿ ಸರ್ವನಾಮ ಯಾವುದು ಅಂದರೆ ಅವರು. ಅವರು ಎನ್ನುವುದು ಸರ್ವನಾಮ ಆಗುತ್ತೆ ಮೊದಲನೇದಲ್ಲಿ. ಎರಡನೆಯ ಪ್ರಶ್ನೆಯಲ್ಲಿ ನೀನು ತುಂಬ ಒಳ್ಳೆಯ ವಿದ್ಯಾರ್ಥಿ. ಇಲ್ಲಿ ನೀನು, ನೀನು ಎನ್ನುವುದು ಸರ್ವನಾಮ ಆಗುತ್ತೆ. ಓಕೆ, ಅವರು, ನೀನು ಇವು ಸರ್ವನಾಮಗಳ ಪದಕ್ಕೆ ಉದಾಹರಣೆಗಳು. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 28 ಕೊಟ್ಟಿರುವ ಪದಗಳಲ್ಲಿ ಬಂದಿರುವ ಅವ್ಯಯ ಪದವನ್ನು ಆರಿಸಿ ಬರೆಯಿರಿ. ಅವ್ಯಯಗಳನ್ನು ಬರೀಬೇಕಾಗುತ್ತೆ. ಅವ್ಯಯಗಳು ಅಂತ ನೀವು ತಿಳ್ಕೊಂಡಿದ್ದೀರಾ. ಅವ್ಯಯ ಅಂತಂದರೆ ಇವಾಗ ಏನು ಮತ್ತು, ಹಾಗೂ, ಆದರೆ, ಚೆನ್ನಾಗಿ, ಈ ರೀತಿ ಮಧ್ಯದಲ್ಲಿ ಏನು ವಾಕ್ಯಗಳ ಮಧ್ಯದಲ್ಲಿ ಬರುವಂಥ ಪದಗಳನ್ನು ನಾವು ಅವ್ಯಯಗಳು ಅಂತೇಳಿ ಕರಿತೀವಿ. ಇಲ್ಲಿ ಮೊದಲನೆಯ ಪ್ರಶ್ನೆ ನೋಡೋಣ. ಗೌರಿ ಮತ್ತು ಗಣೇಶ ಮನೆಗೆ ಬಂದರು. ಎರಡನೇ ಪ್ರಶ್ನೆಯಲ್ಲಿ ನೀವು ಚೆನ್ನಾಗಿ ಬರೆಯುತ್ತೀರಿ. ಸೊ ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಗೌರಿ ಮತ್ತು ಗಣೇಶ ಮನೆಗೆ ಬಂದರು. ಇಲ್ಲಿ ಅವ್ಯಯ ಪದವನ್ನು ಆರಿಸಬೇಕು. ಇಲ್ಲಿ ಮತ್ತು ಎನ್ನುವುದು ಅವ್ಯಯ ಪದವಾಗುತ್ತೆ. ಈಗ ಹಾಗೂ, ಆದರೆ ಇವೆಲ್ಲ ಅವ್ಯಯ ಪದಗಳಾಗುತ್ತೆ. ನೆಕ್ಸ್ಟು ನೀವು ಚೆನ್ನಾಗಿ ಬರೆಯುತ್ತೀರಿ. ಚೆನ್ನಾಗಿ ಅನ್ನುವುದು ಅವ್ಯಯ ಆಗುತ್ತೆ. ಓಕೆ, ಚೆನ್ನಾಗಿ ಅನ್ನೋದು ಅವ್ಯಯ. ಆದರೆ ಮತ್ತು, ಹಾಗೂ, ಚೆನ್ನಾಗಿ ಈ ರೀತಿ ಬರುವಂಥ ಪದಗಳನ್ನು ಅವ್ಯಯ ಪದಗಳು ಅಂತೇಳಿ ಕರೆಯುತ್ತೇವೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 29ರಲ್ಲಿ ಕೊಟ್ಟಿರುವ ವಾಕ್ಯಗಳ ವಚನವನ್ನು ಬದಲಿಸಿ ಬರೆಯಿರಿ. ವಚನ ಅಂತ ಹೇಳಿದರೆ ಇಲ್ಲಿ ಏಕವಚನ, ಬಹುವಚನ. ಏಕವಚನದಲ್ಲಿದ್ದರೆ ಅದನ್ನು ಬಹುವಚನ ರೂಪಕ್ಕೆ ಮಾಡಬೇಕು. ಬಹುವಚನದಲ್ಲಿದ್ದರೆ ಅದನ್ನು ಏಕವಚನ ರೂಪಕ್ಕೆ ಮಾಡಬೇಕಾಗುತ್ತೆ. ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಅವರು ಆಟವನ್ನು ಆಡುತ್ತಾರೆ. ಎರಡನೇ ಪ್ರಶ್ನೆಯಲ್ಲಿ ನಾನು ದಿನಾಲೂ ಅಭ್ಯಾಸವನ್ನು ಮಾಡುತ್ತೇನೆ. ಇಲ್ಲಿ ಮೊದಲನೇ ಪ್ರಶ್ನೆಯಲ್ಲಿ ಅವರು ಆಟವನ್ನು ಆಡುತ್ತಾರೆ. ಇದು ಎಲ್ಲಿ ಬಹುವಚನ ರೂಪದಲ್ಲಿದೆ. ಅವರು ಅನ್ನೋದು ಬಹುವಚನ ರೂಪದಲ್ಲಿದೆ. ನಾವು ಇದನ್ನು ಏಕವಚನಕ್ಕೆ ಮಾಡಬೇಕು. ಹೇಗೆ ಅಂದರೆ ಅವರು ಅನ್ನುವುದು ಅದು ಆಟವನ್ನು ಆಡುತ್ತದೆ. ಓಕೆ, ಅವರು ಆಟವನ್ನು ಆಡುತ್ತಾರೆ ಅಂತ ಇದ್ದರೆ ಅದು ಆಟವನ್ನು ಆಡುತ್ತದೆ. ಇದು ಏಕವಚನ ಆಗುತ್ತೆ. ಓಕೆ, ಅವರು ಆಟವನ್ನು ಆಡುತ್ತಾರೆ ಇದು ಬಹುವಚನದಲ್ಲಿದೆ. ನಾವು ಅದು ಆಟವನ್ನು ಆಡುತ್ತದೆ ಏಕವಚನ ರೂಪಕ್ಕೆ ಬದಲಾಯಿಸಬೇಕು. ನೆಕ್ಸ್ಟು ಎರಡನೇ ಪ್ರಶ್ನೆ ನಾನು ದಿನಾಲೂ ಅಭ್ಯಾಸವನ್ನು ಮಾಡುತ್ತೇನೆ ಎನ್ನುವುದು ಏಕವಚನದಲ್ಲಿದೆ. ಇದನ್ನು ಬಹುವಚನ ರೂಪಕ್ಕೆ ಮಾಡಬೇಕು. ಹೇಗೆ ಅಂದರೆ ನಾನು ಎನ್ನುವುದನ್ನು ನಾವು ದಿನಾಲೂ ಅಂದರೆ ಒಂದೇ ಆಗುತ್ತೆ. ದಿನವೂ ಆಟಗಳನ್ನು ಅಭ್ಯಾಸಗಳನ್ನು ಮಾಡುತ್ತೇವೆ. ಓಕೆ, ನಾವು ದಿನವೂ ಅಭ್ಯಾಸವನ್ನು ಮಾಡುತ್ತೇವೆ ಅಥವಾ ಅಭ್ಯಾಸಗಳನ್ನು ಮಾಡುತ್ತೇವೆ ಅಂತ ಆಗುತ್ತೆ. ಓಕೆ, ಅರ್ಥ ಆಯಿತು ಅಂದ್ಕೊತೀನಿ ಫ್ರೆಂಡ್ಸ್. ಅವರು ಆಟವನ್ನು ಆಡುತ್ತಾರೆ ಅನ್ನೋದು ಬಹುವಚನದಲ್ಲಿದೆ. ಅದು ಆಟವನ್ನು ಆಡುತ್ತದೆ ಏಕವಚನಕ್ಕೆ ಬದಲಾಯಿಸಬೇಕು. ನೆಕ್ಸ್ಟು ನಾನು ದಿನಾಲೂ ಅಭ್ಯಾಸವನ್ನು ಮಾಡುತ್ತೇನೆ ಇದು ಏಕವಚನದಲ್ಲಿದೆ. ನಾವು ದಿನವೂ ಅಭ್ಯಾಸಗಳನ್ನು ಮಾಡುತ್ತೇವೆ ಅನ್ನೋದು ಬಹುವಚನಕ್ಕೆ ಬದಲಾಯಿಸಬೇಕು. ಓಕೆ, ನೆಕ್ಸ್ಟು 30ನೇ ಪ್ರಶ್ನೆ ಮೊದಲೆರಡು ಪದಗಳಿಗೆ ಇರುವ ಸಂಬಂಧವನ್ನು ಗುರುತಿಸಿ ಮೂರನೆಯ ಪದಕ್ಕೆ ಸರಿಸಂಬಂಧ ಹೊಂದುವ ಪದವನ್ನು ಬರೆಯಿರಿ. ಇಲ್ಲಿ ಪ್ರಶ್ನೆ ಸಂಖ್ಯೆ
ಅಂದರೆ ಮೊದಲೆರಡು ಪದಗಳಿಗೆ ಸಂಬಂಧ ಇರುತ್ತೆ, ಮೂರನೇ ಪದಕ್ಕೆ ನಾವು ಸರಿಯಾದಂಥ ಒಂದು ಉತ್ತರವನ್ನು ಬರೆಯಬೇಕು. ಇಲ್ಲಿ ಶ್ರೀಲತಾ ಅಂಕಿತ ನಾಮ, ವಿದ್ಯಾರ್ಥಿನಿ ಯಾವ ಒಂದು ನಾಮದಲ್ಲಿದೆ ಅಂತ ಬರೀಬೇಕು. ಎರಡನೇ ಪ್ರಶ್ನೆ ತೆಂಕಣ ಅನ್ನೋದು ದಿಗ್ವಾಚಕ, 50 ಎನ್ನುವುದು ಯಾವ ಒಂದು ಪದವಾಗಿರುತ್ತೆ ಅಂತ ಬರೀಬೇಕು. ಇಲ್ಲಿ ಮೊದಲನೇ ಪ್ರಶ್ನೆ ಶ್ರೀಲತಾ ಅನ್ನೋದು ಒಂದು ಹೆಸರು. ಈಗ ರೂಪ, ತೇಜು, ಶ್ರೀಲತಾ ಅಂದರೆ ಹೆಸರಿನಿಂದ ಕೂಡಿರುವಂಥ ಪದಗಳನ್ನು ನಾವು ಅಂಕಿತ ನಾಮಗಳು ಅಂತೇಳಿ ಕರಿತೀವಿ. ಅಂಕಿತ ಅಂದರೆ ಹೆಸರು ಅಂತ. ಇನ್ನು ವಿದ್ಯಾರ್ಥಿನಿ ಎನ್ನುವುದು ರೂಢನಾಮ ಆಗುತ್ತೆ. ಓಕೆ, ವಿದ್ಯಾರ್ಥಿ ಎನ್ನುವುದು ಅನ್ವರ್ಥ ನಾಮಕ್ಕೆ ಉದಾಹರಣೆಯಾಗಿರುತ್ತೆ. ಓಕೆ, ವಿದ್ಯಾರ್ಥಿ, ವಿದ್ಯಾರ್ಥಿನಿ, ಕುಂಟ, ಮೂಗ, ಮತ್ತು ಪಂಡಿತ, ಪಾಮರ, ಇವೆಲ್ಲ ಏನಾಗುತ್ತೆ ಅನ್ವರ್ಥ ನಾಮಗಳಿಗೆ ಉದಾಹರಣೆಯಾಗುತ್ತೆ. ಓಕೆ, ನೆಕ್ಸ್ಟು ತೆಂಕಣ ಎನ್ನುವುದು ದಿಗ್ವಾಚಕವಾದರೆ 50 ಅನ್ನೋದು ಒಂದು ಸಂಖ್ಯೆಯನ್ನು ಸೂಚಿಸುತ್ತೆ. ಹಾಗಾಗಿ ಅದನ್ನು ಸಂಖ್ಯಾವಾಚಕ ಅಂತೇಳಿ ಕರೆಯುತ್ತೇವೆ. ಓಕೆ, ಸಂಖ್ಯಾವಾಚಕ. ಓಕೆ, ಮೊದಲನೇ ಪ್ರಶ್ನೆ ಶ್ರೀಲತಾ ಅಂಕಿತ ನಾಮವಾದರೆ ವಿದ್ಯಾರ್ಥಿ ಎನ್ನುವುದು ಅನ್ವರ್ಥ ನಾಮವಾಗುತ್ತೆ. ಇನ್ನು ತೆಂಕಣ ಅಂತ ಅಂದರೆ ದಿಗ್ವಾಚಕ ಆದರೆ 50 ಅನ್ನೋದು ಸಂಖ್ಯಾವಾಚಕಕ್ಕೆ ಉದಾಹರಣೆಯಾಗುತ್ತೆ. ಓಕೆ, ನೆಕ್ಸ್ಟು 31ನೇ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳನ್ನು ಭವಿಷ್ಯತ್ ಕಾಲಕ್ಕೆ ಪರಿವರ್ತಿಸಿರಿ. ಓಕೆ, 3 ಕಾಲಗಳಿವೆ, ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲಗಳು ಅಂತೇಳಿ. ಇಲ್ಲಿ ಪ್ರಶ್ನೆ ಸಂಖ್ಯೆ 1ರಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದರು. ಪ್ರಶ್ನೆ ಸಂಖ್ಯೆ 2ರಲ್ಲಿ ಶಿಕ್ಷಕರು ಪಾಠವನ್ನು ಬೋಧಿಸುತ್ತಾರೆ. ಪ್ರಶ್ನೆ ಸಂಖ್ಯೆ 1ರಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದರು ಎನ್ನುವುದು ಭೂತಕಾಲದಲ್ಲಿದೆ. ನಾವಿದನ್ನು ಭವಿಷ್ಯತ್ ಕಾಲಕ್ಕೆ ಬರೀಬೇಕು. ಹೇಗೆ ಅಂದರೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುವರು, ಬರ್ದಿಲ್ಲ, ಬರೆಯುತ್ತಾರೆ ಅಲ್ವಾ, ಬರೆಯುವರು ಅನ್ನೋದು ಭವಿಷ್ಯತ್ ಕಾಲಕ್ಕೆ ಉಂಟಾಗುತ್ತೆ. ಇನ್ನು ಈಗ ನೀವೆಲ್ಲ ಕೇಳಿರ್ಬೋದು ಭೂತಕಾಲ, ವರ್ತಮಾನ ಕಾಲ, ಭವಿಷ್ಯತ್ ಕಾಲದಲ್ಲಿ ಭೂತಕಾಲ ಅಂದರೆ ಬರೆದನು, ಇನ್ನು ವರ್ತಮಾನ ಕಾಲ ಅಂತಂದರೆ ಬರೆಯುತ್ತಾನೆ, ಇನ್ನು ಭವಿಷ್ಯತ್ ಕಾಲ ಅಂದರೆ ಬರೆಯುವನು. ಓಕೆ, ಇವುಗಳನ್ನು ನಾವು ನೆನ್ಪಿಟ್ಕೊಳ್ಬೇಕು. ಓಕೆ, ಇಲ್ಲಿ ಎರಡನೇ ಪ್ರಶ್ನೆ ಶಿಕ್ಷಕರು ಪಾಠವನ್ನು ಬೋಧಿಸುತ್ತಾರೆ ಅನ್ನೋದು ವರ್ತಮಾನ ಕಾಲದಲ್ಲಿದೆ. ಓಕೆ, ಈಗ ಇದನ್ನು ಭವಿಷ್ಯತ್ ಕಾಲಕ್ಕೆ ರೂಪಿಸಬೇಕು ಅಂತ ಹೇಳಿದರೆ, ಪರಿವರ್ತಿಸಬೇಕು ಅಂತ ಹೇಳಿದರೆ ಶಿಕ್ಷಕರು ಪಾಠವನ್ನು ಬೋಧಿಸುವರು, ಬೋಧಿಸುವರು ಅನ್ನೋದು ಭವಿಷ್ಯತ್ ಕಾಲ ಆಗುತ್ತೆ. ಓಕೆ ಫ್ರೆಂಡ್ಸ್, ಇಲ್ಲಿ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆದರು ಅನ್ನೋದು ಭೂತಕಾಲದಲ್ಲಿದೆ. ಇದನ್ನು ಭವಿಷ್ಯತ್ ಕಾಲ ಪರಿವರ್ತಿಸಬೇಕು ಅಂದರೆ ವಿದ್ಯಾರ್ಥಿಗಳು ಪರೀಕ್ಷೆಯನ್ನು ಬರೆಯುವರು. ನೆಕ್ಸ್ಟ್ ಶಿಕ್ಷಕರು ಪಾಠವನ್ನು ಬೋಧಿಸುತ್ತಾರೆ ವರ್ತಮಾನ ಕಾಲದಲ್ಲಿದೆ. ಇದನ್ನು ಶಿಕ್ಷಕರು ಪಾಠವನ್ನು ಬೋಧಿಸುವರು, ಇದು ಭವಿಷ್ಯತ್ ಕಾಲಕ್ಕೆ ಸರಿಯಾಗಿದೆ. ಓಕೆ, ಪ್ರಶ್ನೆ ಸಂಖ್ಯೆ 32 ಕೊಟ್ಟಿರುವ ಪದಗಳಿಗೆ ತತ್ಸಮ ತದ್ಭವಗಳನ್ನು ಬರೆಯಿರಿ. ಪ್ರಶ್ನೆ ಸಂಖ್ಯೆ 1ರಲ್ಲಿ ಸ್ಥಾನ, ಪ್ರಶ್ನೆ ಸಂಖ್ಯೆ 2ರಲ್ಲಿ ವಿಜ್ಞಾನ. ಇಲ್ಲಿ ತತ್ಸಮ ಇರೋದನ್ನು ತದ್ಭವ ಮಾಡಬೇಕು, ತದ್ಭವ ಇರೋದನ್ನು ತತ್ಸಮ ಮಾಡಬೇಕಾಗುತ್ತೆ. ಇಲ್ಲಿ ಸ್ಥಾನ ಅನ್ನೋದು ತತ್ಸಮವಾಗಿದೆ, ತದ್ಭವ ತಾಣ ಅಂತ ಆಗುತ್ತೆ. ಸ್ಥಾನ ತಾಣ. ಓಕೆ, ಸ್ಥಾನ ತಾಣ. ನೆಕ್ಸ್ಟ್ ವಿಜ್ಞಾನ ಭಿನ್ನಣ. ಓಕೆ, ಸ್ಥಾನ ತಾಣ, ವಿಜ್ಞಾನ ಭಿನ್ನಣ. ನೆಕ್ಸ್ಟ್ 33ನೇ ಪ್ರಶ್ನೆ ಕೊಟ್ಟಿರುವ ವಾಕ್ಯಗಳಿಗೆ ಸೂಕ್ತವಾದ ಲೇಖನ ಚಿಹ್ನೆಗಳನ್ನು ಹಾಕಿ ಬರೆಯಿರಿ. ಲೇಖನ ಚಿಹ್ನೆಗಳು ಅಂತಂದರೆ ಈಗ ಪ್ರಶ್ನಾರ್ಥಕ ಚಿಹ್ನೆಗಳಾಗಿರ್ಬೋದು, ಪೂರ್ಣ ವಿರಾಮ, ಅಲ್ಪ ವಿರಾಮ, ಆಮೇಲೆ ಮುಂತಾದ ಚಿಹ್ನೆಗಳನ್ನು ಇಲ್ಲಿ ಆ ಒಂದು ವಾಕ್ಯಕ್ಕೆ ಸರಿಯಾಗಿ ನಾವು ಬರೀಬೇಕಾಗುತ್ತೆ. ಇಲ್ಲಿ ಪ್ರಶ್ನೆ ಸಂಖ್ಯೆ 1ರಲ್ಲಿ ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 2ರಲ್ಲಿ ಗುರುಪುತ್ರ ಇದು ಅಸಂತೃಪ್ತಿಯ ಫಲ. ಇಲ್ಲಿ ಪುಟ್ಟಪೋರಿ ಅನ್ನೋದು ಆಗುತ್ತೆ. ಏನು ಮಾಡುತ್ತಿದ್ದಾಳೆ ಅನ್ನೋದು ಒಂದು ಕ್ವಶನ್ ಮಾರ್ಕನ್ನು ಹಾಕಬೇಕಾಗುತ್ತೆ. ಲೇಖನ ಚಿಹ್ನೆ ಕ್ವಶನ್ ಮಾರ್ಕ್. ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ, ಸೊ ಇದು ಕ್ವಶನ್ ಮಾರ್ಕ್ ಹಾಕಬೇಕು, ಅಂದರೆ ಪ್ರಶ್ನಾರ್ಥಕ ಚಿಹ್ನೆಯನ್ನು ಹಾಕಬೇಕು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 2ರಲ್ಲಿ ಗುರುಪುತ್ರ ಇದು ಅಸಂತೃಪ್ತಿಯ ಫಲ. ಗುರುಪುತ್ರ ಇಲ್ಲಿ ಕಾಮ ಬರುತ್ತೆ, ಕಾಮ ಅಂದರೆ ಅಲ್ಪ ವಿರಾಮ ಅಂತೇಳಿ ಕರಿತೀವಿ.
ಗುರುಪುತ್ರ ಇದು ಅಸಂತೃಪ್ತಿಯ ಫಲ ಅಂದರೆ ಪೂರ್ಣ ವಿರಾಮ ಇಡಬೇಕು. ಫುಲ್ ಸ್ಟಾಪ್ ಅಂತೀವಲ್ಲ, ಪೂರ್ಣ ವಿರಾಮ. ಫಸ್ಟು ಪುಟ್ಟಪೋರಿ ಏನು ಮಾಡುತ್ತಿದ್ದಾಳೆ, ಪ್ರಶ್ನಾರ್ಥಕ ಚಿಹ್ನೆ, ಗುರುಪುತ್ರ ಅಲ್ಪ ವಿರಾಮ. ನೆಕ್ಸ್ಟು ಇದು ಅಸಂತೃಪ್ತಿಯ ಫಲ, ಫುಲ್ ಸ್ಟಾಪ್ ಅಂದರೆ ಅಪೂರ್ಣ ವಿರಾಮ ಅಂತೇಳಿ. ಓಕೆ, ಇಷ್ಟಿಡಬೇಕು. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 34. ಕೊಟ್ಟಿರುವ ಪದಗಳಿಗೆ ಗ್ರಾಂಥಿಕ ರೂಪವನ್ನು ಬರೆಯಿರಿ. ಇಲ್ಲಿ ಗ್ರಾಂಥಿಕ ರೂಪ, ಗ್ರಾಮ್ಯ ರೂಪಗಳನ್ನು ನೋಡ್ಬೋದು. ಗ್ರಾಮ್ಯ ರೂಪ ಅಂತ ಹೇಳಿದರೆ ಜನರು ತಾವಾಡುವಂತಹ ಭಾಷೆಗಳನ್ನು ನಾವು ಗ್ರಾಂಥಿಕ ರೂಪಕ್ಕೆ ಬದಲಾಯಿಸಬೇಕು. ಇಲ್ಲಿ ಪ್ರಶ್ನೆ ಸಂಖ್ಯೆ 1ರಲ್ಲಿ ಹೀಂಗ, ಪ್ರಶ್ನೆ ಸಂಖ್ಯೆ 2ರಲ್ಲಿ ಇಲ್ಲದಂಗ ಅಂತ ಕೊಟ್ಟಿದ್ದಾರೆ. ಹೀಂಗ ಎನ್ನುವುದು ಗ್ರಾಮ್ಯ ರೂಪವಾದರೆ ಗ್ರಾಂಥಿಕ ರೂಪ ಏನಾಗುತ್ತೆ ಅಂದರೆ ಹೀಗೆ, ಹೀಗೆ ಅಂತ ಆಗುತ್ತೆ. ಓಕೆ, ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 2 ಇಲ್ಲದಂಗ ಅಂತ ಅಂದರೆ ಗ್ರಾಮ್ಯ ರೂಪ. ಇದನ್ನು ಗ್ರಾಂಥಿಕ ರೂಪದಲ್ಲಿ ಇಲ್ಲದ ಹಾಗೆ, ಇಲ್ಲದ ಹಾಗೆ ಅಂತ ಬರೀಬೇಕು. ಹೀಂಗ ಹೀಗೆ, ಇಲ್ಲದಂಗ ಇಲ್ಲದ ಹಾಗೆ. ಓಕೆ, ನೆಕ್ಸ್ಟ್ 35ನೇ ಪ್ರಶ್ನೆ, ಕೊನೆಯ ಪ್ರಶ್ನೆ. ಕೊಟ್ಟಿರುವ ವಾಕ್ಯಗಳಲ್ಲಿರುವ ಜೋಡು ನುಡಿ ದುರುಕ್ತಿಗಳನ್ನು ಗುರುತಿಸಿ ಬರೆಯಿರಿ. ಜೋಡು ನುಡಿ ದುರುಕ್ತಿಗಳು. ಇಲ್ಲಿ ಪ್ರಶ್ನೆ ಸಂಖ್ಯೆ 1 ಭಿಕ್ಷುಕರು ಮನೆ ಮನೆಗಳನ್ನು ತಿರುಗಿದರು. ಪ್ರಶ್ನೆ ಸಂಖ್ಯೆ 2ರಲ್ಲಿ ವಿದ್ಯಾರ್ಥಿಗಳು ಆಟಪಾಠಗಳಲ್ಲಿ ಮುಂದಿರಬೇಕು. ಇಲ್ಲಿ ಪ್ರಶ್ನೆ ಸಂಖ್ಯೆ 1ರಲ್ಲಿ ಭಿಕ್ಷುಕರು ಮನೆ ಮನೆಗಳನ್ನು ತಿರುಗಿದರು. ಮನೆ ಇದೇನಾಗುತ್ತೆ ಅಂದರೆ ದ್ವಿರುಕ್ತಿ ಆಗುತ್ತೆ. ಒಂದು ಪದ 2 ಬಾರಿ ಬಂದರೆ ಅದನ್ನು ನಾವು ದ್ವಿರುಕ್ತಿ ಅಂತೇಳಿ ಕರೆಯುತ್ತೇವೆ. ಓಕೆ, ಭಿಕ್ಷುಕರು ಮನೆ ಅಂದರೆ ಅದು ದ್ವಿರುಕ್ತಿ ಅಂತ ಆಗುತ್ತೆ. ನೆಕ್ಸ್ಟು ದ್ವಿರುಕ್ತಿ, ಮನೆ ಇದು ದ್ವಿರುಕ್ತಿ ಆಗುತ್ತೆ. ನೆಕ್ಸ್ಟು ಪ್ರಶ್ನೆ ಸಂಖ್ಯೆ 2ರಲ್ಲಿ ವಿದ್ಯಾರ್ಥಿಗಳು ಆಟಪಾಠ ಅನ್ನೋದು ಒಂದು ಜೋಡಿ ನುಡಿ ಆಗುತ್ತೆ. ಓಕೆ, ಹಣ್ಣು ಹಂಪಲು, ಹಾಲು ಗೀಲು, ಮರ ಗಿಡ, ಈ ಥರ ಕಳ್ಳಿ ಏನು ಗಿಡ ಗಂಟು ಅಂತ ಕರೀತಾರಲ್ಲ, ಈ ರೀತಿ ಇರುವಂಥ ಪದಗಳನ್ನು ಜೋಡು ನುಡಿಗಳು ಅಂತೇಳಿ ಕರಿತೀವಿ. ಇನ್ನು ದ್ವಿರುಕ್ತಿಗಳು ಅಂದರೆ ಒಂದಕ್ಕಿಂತ 2 ಪದಗಳು, ಮನೆ ಮರ ಈ ರೀತಿ ಇರುವಂಥ ಪದಗಳನ್ನು ತುದಿ ಪ್ಲಸ್ ತುದಿ ಈ ರೀತಿ ಇರುವಂಥ ಪದಗಳನ್ನು ದ್ವಿರುಕ್ತಿಗಳು ಅಂತೇಳಿ ಕರೆಯುತ್ತೇವೆ. ಓಕೆ ಸ್ನೇಹಿತರೆ, ಇದಿಷ್ಟು 1ರಿಂದ 35ರವರೆಗಿನ ಪ್ರಶ್ನೋತ್ತರಗಳ ವಿವರಣಾತ್ಮಕ ಪ್ರಶ್ನೆಗಳಿಗೆ ಉತ್ತರಗಳನ್ನು ಸರಿಯಾಗಿ ತಿಳಿಸಿಕೊಟ್ಟಿದ್ದೇನೆ ಅಂತ ಅಂದ್ಕೊಂಡಿದ್ದೀನಿ. ಈ ಒಂದು ತರಗತಿ ನಿಮಗೆಲ್ಲ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಹಾಗೆ ನಮ್ಮ ಸ್ಪಂದನ ಎಜುಕೇಷನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಥ್ಯಾಂಕ್ ಯು ಆಲ್.